ನಮಸ್ಕಾರ ಗೆಳೆಯರೇ, ಕನ್ನಡ ಸ್ಟಾಕ್ ಮಾರ್ಕೆಟ್ ಡೈಲಿ ಟ್ರೆಂಡಿಂಗ್ ನ್ಯೂಸ್ ಚಾನಲ್ಗೆ ಸುಸ್ವಾಗತ. ಮೊದಲಿಗೆ ಡಿಸ್ಕ್ಲೈಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ದಿಸ್ ವಿಡಿಯೋ ಈಸ್ ಫಾರ್ ಎಜುಕೇಷನ್ ಪರ್ಪಸ್ ಓನ್ಲಿ. ಇಟ್ ಈಸ್ ನಾಟ್ ಇನ್ವೆಸ್ಟ್ಮೆಂಟ್ ಅಡ್ವೈಸ್. ಪ್ಲೀಸ್ ಕನ್ಸಲ್ಟ್ ಯುವರ್ ಫೈನಾನ್ಷಿಯಲ್ ಅಡ್ವೈಸರ್ ಬಿಫೋರ್ ಮೇಕಿಂಗ್ ಎನಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್. ಮೊದಲನೇ ಸುದ್ದಿ, ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಒಂದು ಬಹುದೊಡ್ಡ ಸುದ್ದಿಯನ್ನು ಕೇಂದ್ರ ಸರ್ಕಾರವು ನೀಡಿದೆ. ನಮಸ್ಕಾರ ಹೂಡಿಕೆದಾರರೇ, ಇಂದು ನಾವು ಸರ್ಕಾರಿ ಸ್ವಾಮ್ಯದ ದೈತ್ಯ ಸಂಸ್ಥೆ ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಬಗ್ಗೆ ಒಂದು ಪ್ರಮುಖ ಅಪ್ಡೇಟ್ ನೀಡುತ್ತಿದ್ದೇವೆ. ಕೇಂದ್ರ ಸಚಿವ ಸಂಪುಟವು ಪವರ್ ಗ್ರಿಡ್ಗೆ ಸಂಬಂಧಿಸಿದಂತೆ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದೆ. ಇದು ಮುಂಬರುವ ದಿನಗಳಲ್ಲಿ ಸ್ಟಾಕ್ ಮೇಲೆ ದೊಡ್ಡ ಪರಿಣಾಮ ಬೀರಬಹುದು. ಹೂಡಿಕೆದಾರರೇ ಗಮನಿಸಿ, ಈ ಹಿಂದೆ ಪವರ್ ಗ್ರಿಡ್ ಕೇವಲ 3,000 ಕೋಟಿ ರೂಪಾಯಿಗಳವರೆಗೆ ಮಾತ್ರ ಹೂಡಿಕೆ ಮಾಡುವ ಅಧಿಕಾರ ಹೊಂದಿತ್ತು. ಆದರೆ ಈಗ ಕೇಂದ್ರ ಸರ್ಕಾರವು ಈ ಮಿತಿಯನ್ನು 2 ಪಟ್ಟಿಗಿಂತಲೂ ಹೆಚ್ಚು, ಅಂದರೆ ಸುಮಾರು 7,500 ಕೋಟಿ ರು ಹೆಚ್ಚಿಸಿದೆ. ಇದು ಕಂಪನಿಯ ನಿರ್ಧಾರ ತೆಗೆದುಕೊಳ್ಳುವ ವೇಗವನ್ನು ಹೆಚ್ಚಿಸಲಿದೆ ಮತ್ತು ದೊಡ್ಡ ಮಟ್ಟದ ಯೋಜನೆಗಳನ್ನು ಸುಲಭವಾಗಿ ಕೈಗೆತ್ತಿಕೊಳ್ಳಲು ಸಹಕಾರಿಯಾಗಲಿದೆ. ಮೊದಲನೆಯದಾಗಿ, ಡಾಕ್ಟರ್ ರೆಡ್ಡಿ ಲ್ಯಾಬ್ಸ್ ಅಮೆರಿಕ ಸೆಕ್ಯುರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಕಮಿಷನ್ ನಡೆಸುತ್ತಿದ್ದ ತನಿಖೆಯು ಯಾವುದೇ ದಂಡ ಅಥವಾ ಕ್ರಮವಿಲ್ಲದೆ ಮುಕ್ತಾಯಗೊಂಡಿದೆ. ಪರಿಣಾಮ, ಇದು ಕಂಪನಿಗೆ ದೊಡ್ಡ ಸಮಾಧಾನ ತಂದಿದೆ. ಜೊತೆಗೆ ಹಾರ್ಮೋನ್ ಥೆರಪಿ ವಿಭಾಗಕ್ಕೆ ಕಾಲಿಡಲು ಹೊಸ ಬ್ರಾಂಡ್ ಪೋರ್ಟ್ಫೋಲಿಯೋ ಖರೀದಿಸುವುದು ಹೂಡಿಕೆದಾರರ ಗಮನ ಸೆಳೆಯುತ್ತಿದೆ. ಎರಡನೆಯದಾಗಿ, ವಾರಿ ಎನರ್ಜೀಸ್ ಕಂಪನಿಯು 500 ಮೆಗಾವ್ಯಾಟ್ ಸೋಲಾರ್ ಮಾಡ್ಯೂಲ್ ಪೂರೈಕೆಗಾಗಿ ಬೃಹತ್ ಆರ್ಡರ್ ಪಡೆದಿದೆ. ವಿಶೇಷ, ಆಂಧ್ರಪ್ರದೇಶದಲ್ಲಿ 8,000 ಕೋಟಿ ರೂಪಾಯಿ ಹೂಡಿಕೆಯ ಬ್ಯಾಟರಿ ಮ್ಯಾನುಫ್ಯಾಕ್ಚರಿಂಗ್ ಘಟಕ ಸ್ಥಾಪಿಸಲು ಮಾತುಕತೆ ನಡೆಸುತ್ತಿದೆ. ಸೌರಶಕ್ತಿಯಲ್ಲಿ ಇದು ಒಂದು ದೊಡ್ಡ ಹಾಟ್ ಸ್ಟಾಕ್ ಆಗಿ ಮುಂದುವರಿಯುತ್ತಿದೆ. ಇನ್ನು ಮೂರನೆಯದಾಗಿ, ರೈಲ್ವೆ ಸ್ಟಾಕ್ಗಳು ಐಆರ್ಎಫ್ಸಿ ಮತ್ತು ಆರ್ವಿಎನ್ಎಲ್ ಸೆಂಟ್ರಲ್ ರೈಲ್ವೆಯಿಂದ 270 ಕೋಟಿ ರೂಪಾಯಿ ಆರ್ಡರ್ ಪಡೆದಿದೆ. ಐಆರ್ಎಫ್ಸಿ ಸರ್ಕಾರ OFS ಆಫರ್ ಫಾರ್ ಸೇಲ್ ಸುದ್ದಿಯಿಂದಾಗಿ ಹೂಡಿಕೆದಾರರು ಈ ಷೇರಿನ ಮೇಲೆ ಕಣ್ಣಿಟ್ಟಿದ್ದಾರೆ. ಕಳೆದ ಕೆಲವು ದಿನಗಳಿಂದ ರೈಲ್ವೆ ಸ್ಟಾಕ್ಗಳಲ್ಲಿ ಹೆಚ್ಚಿನ ಚಟುವಟಿಕೆ ಕಂಡುಬರುತ್ತಿದೆ. ಇನ್ನು ನಾಲ್ಕನೆಯದಾಗಿ, HG ಇನ್ಫ್ರಾ ಇಂಜಿನಿಯರಿಂಗ್ ಸುದ್ದಿ. ಒಡಿಶಾದಲ್ಲಿ 1,582 ಕೋಟಿ ರೂಪಾಯಿ ಮೊತ್ತದ 6 ಪಥದ ಕ್ಯಾಪಿಟಲ್ ರಿಂಗ್ ರೋಡ್ ಪ್ರಾಜೆಕ್ಟ್ಗೆ ಈ ಕಂಪನಿಯು ಅತಿ ಕಡಿಮೆ ಬಿಡ್ L1 ಸಲ್ಲಿಸಿದೆ. ಗಮನಿಸಿ, ಇನ್ಫ್ರಾಸ್ಟ್ರಕ್ಚರ್ ವಲಯದಲ್ಲಿ ಈ ದೊಡ್ಡ ಆರ್ಡರ್ ಕಂಪನಿಯ ಷೇರು ಬೆಲೆ ಏರಿಕೆಗೆ ಕಾರಣವಾಗಬಹುದು. ಇನ್ನು ಐದನೆಯ ಸುದ್ದಿ, ಎಕ್ಸಾವೇರ್ ಟೆಕ್ನಾಲಜೀಸ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಲು ಹೊಸ AI ಚಾಲಿತ SDLC ಪರಿಹಾರಗಳನ್ನು ಬಿಡುಗಡೆ ಮಾಡಿದೆ. IT ವಲಯದ ಹೂಡಿಕೆದಾರರಿಗೆ ಇದು ಪ್ರಮುಖ ಆಕರ್ಷಣೆಯಾಗಲಿದೆ. ಇತರ ಗಮನಾರ್ಹ ಷೇರುಗಳು ಆದಿತ್ಯ ಇನ್ಫೋಟೆಕ್ ಹೊಸ ತಾಂತ್ರಿಕ ಬೆಳವಣಿಗೆಗಳು ಮತ್ತು ಮಾರುಕಟ್ಟೆ ವಿಸ್ತರಣೆಯ ಹಿನ್ನೆಲೆಯಲ್ಲಿ ಸುದ್ದಿಯಲ್ಲಿದೆ. ಎಲೆಂಟಾಸ್ ಬೆಕ್ ತನ್ನ ಉತ್ತಮ ತ್ರೈಮಾಸಿಕ ಫಲಿತಾಂಶಗಳ ನಿರೀಕ್ಷೆಯಲ್ಲಿ ಫೋಕಸ್ನಲ್ಲಿದೆ. ಮುಂದಿನ ಸುದ್ದಿ, ಬೆಂಗಳೂರಿನಲ್ಲಿ ಆಪಲ್ ಬೃಹತ್ ಹೂಡಿಕೆ, 1,333 ಕೋಟಿ ರು ಬಾಡಿಗೆ ಒಪ್ಪಂದ. ಭಾರತದ ಸಿಲಿಕಾನ್ ವ್ಯಾಲಿ ಬೆಂಗಳೂರಿನಲ್ಲಿ ಟೆಕ್ ದೈತ್ಯ ಆಪಲ್ ತನ್ನ ಸಾಮ್ರಾಜ್ಯವನ್ನು ಮತ್ತಷ್ಟು ವಿಸ್ತರಿಸುತ್ತಿದೆ. ಹಳೆಯ ಒಪ್ಪಂದಗಳನ್ನು ಮೀರಿಸುವಂತೆ ಕಂಪನಿಯು ಈಗ ಬೃಹತ್ ಕಚೇರಿ ಸ್ಥಳವನ್ನು ಬಾಡಿಗೆಗೆ ಪಡೆದಿದೆ. ಬೃಹತ್ ಬಾಡಿಗೆ ಒಪ್ಪಂದ ಬೆಂಗಳೂರಿನ ಎಂಬಸಿ ಜೆನಿತ್ ಕಟ್ಟಡದಲ್ಲಿ ಆಪಲ್ ಹೆಚ್ಚುವರಿಯಾಗಿ 1.21 ಲಕ್ಷ ಚದುರ ಅಡಿ ವಿಸ್ತೀರ್ಣದ ಜಾಗವನ್ನು ಬಾಡಿಗೆಗೆ ಪಡೆದಿದೆ. 1,333 ಕೋಟಿ ರೂಪಾಯಿ ವೆಚ್ಚದ ಈ ಹೊಸ ಜಾಗಕ್ಕಾಗಿ ಮುಂದಿನ 10 ವರ್ಷಗಳ ಅವಧಿಗೆ ಆಪಲ್ ಸುಮಾರು 1,333 ಕೋಟಿ ರೂಪಾಯಿಗಳನ್ನು ಬಾಡಿಗೆಯ ರೂಪದಲ್ಲಿ ಪಾವತಿಸಲಿದೆ. ಧನ್ಯವಾದಗಳು ಗೆಳೆಯರೇ. ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.